ಹಾಯ್ ಹಲೋ ಪ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಗೈಸ್ ಏನು ಅಂದ್ರೆ ಫೈನಲಿ ನಮ್ ಧನುಷ್ ಬ್ರೋ ಸೆಲೆಕ್ಟ್ ಆಗಿದ್ದಾರೆ. ಇನ್ಮೇಲೆ ಇರೋದಿಲ್ಲ ನಮ್ ಕೈಯಲ್ಲಿ ಗೈಸ್. ನಾವು ಅವ್ರನ್ನ ಕಳ್ಸ್ಬೇಕಾ ಬಿಡ್ಬೇಕಾ ಅನ್ನೋದು ನಮ್ ಕೈಯಲ್ಲೇ ಇರೋದು. ಯಾರೋ ಒಬ್ರು ಹೇಳ್ತಾ ಇದ್ರು ನನಗೆ, ಅವರು ನೀನ್ ವಿಡಿಯೋ ಮಾಡಾಕಿದ ತಕ್ಷಣ ಅವ್ರು ಸೆಲೆಕ್ಟ್ ಆಗ್ಬಿಡ್ತಾರ ಹೋಗ್ಬಿಡ್ತಾರ ಒಳಗಡೆಗೆ ಅಂತ. ಸೆಲೆಕ್ಟ್ ಆಗಿದ್ದಾರೆ, ಒಳಗಡೆಗೆ ಹೋಗ್ತಾರೆ, ನೋಡ್ತಾ ಇರಿ ನೀವು. ಹೇಳಿರೋರ್ಗೆ ಹೇಳ್ತಾ ಇದೀನಿ ಗೈಸ್. ಅದು ಯಾರು ಅಂತ ನನಗೂ ಗೊತ್ತು, ವಿಡಿಯೋ ನೋಡ್ತಾ ಇರೋರ್ಗೂ ಗೊತ್ತಿರತ್ತೆ ಯಾರು ಅಂತ ಹೇಳಿರೋದು ನನಗೆ. ಆಯ್ತಿರ್ಲಿ ಗೈಸ್, ಇನ್ನೆಲ್ಲ ನಮ್ ಕೈಯಲ್ಲೇ ಇರೋದು. ಅವ್ರನ್ನ ಒಳಗಡೆ ಕಳ್ಸೋದು ನಮ್ ಕೈಯಲ್ಲಿ ಇರೋದು. ನಾವು ಕಳ್ಸ್ಬೇಕು ಗೈಸ್. ಯಾಕೆಂದ್ರೆ ಅವ್ರು ಹಾಕಿರೋ ಎಫೆಕ್ಟ್ಸ್ ಮತ್ತೆ ಅವ್ರು ಬಿದ್ದಿರೋ ಕಷ್ಟ ಗೊತ್ತಿರೋದು, ನೋಡಿದೀವಿ ಗೈಸ್. ಅದರಿಂದ ಅವ್ರನ್ನ ಒಳಗಡೆ ಕಳ್ಸ್ಲೇಬೇಕು ಗೈಸ್. ನಾವು ಆದಷ್ಟು ಬಿಟ್ಟಿದ ತಕ್ಷಣ ವೋಟಿಂಗ್ ಮಾಡಿ, ಆದಷ್ಟು ನೀವು ಸಪೋರ್ಟ್ ಮಾಡಿ ಗೈಸ್. ನಾವು ಸಪೋರ್ಟ್ ಮಾಡೋಣ. ಒಂದ್ ಒಳ್ಳೆ ಆಟ ಆಡ್ತಾರೆ ಅಂತ ಅನಿಸ್ತಾ ಇದೆ ಗೈಸ್. ಒಳ್ಳೆ ಒಂದು ಆಟ ಆಡ್ತಾರೆ ಒಳಗಡೆ ಇವ್ರು ಹೋದ್ರೆ. ಒಳ್ಳೆ ಸ್ಟ್ರಾಟಜಿ ಇದೆ ಗೈಸ್ ಅವ್ರ ಹತ್ರ. ಒಳ್ಳೆ ಮೈಂಡ್ ಗೇಮ್ ಇದೆ. ಪಕ್ಕ ಗೆದ್ದೇ ಗೆಲ್ತಾರೆ ಅನ್ನೋದು ಒಂದು ಭರವಸೆ ಇದೆ ಗೈಸ್ ಅವ್ರ ಮೇಲೆ ನನಗೆ. ಪಕ್ಕ ಅವ್ರನ್ನ ಕಳಿಸ್ಬೇಕು ಗೈಸ್. ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಅವ್ರನ್ನ ಒಳಗಡೆ ಕಳಿಸ್ಬೇಕು ನಾವು. ಬನ್ನಿ ಗೈಸ್, ಫಿಶಿಗೆಲ್ಲ ಫೀಡ್ ಹಾಕಿದ್ದಾಯ್ತು, ಹಸುಗಳನ್ನ ಆಚೆ ಕಟ್ಟಿದ್ದಾಯ್ತು, ಅದಕ್ಕೂ ಹುಲ್ಲು ಹಾಕಿದ್ದಾಗಿತ್ತು ಗೈಸ್. ಏನಿದ್ರು ಹೋಗಿ ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಇದೆ, ತೊಳಿಯೋದು ಉಕ್ಕೋದು. ನಾಳೆ ಹಬ್ಬ ಗೈಸ್ ಬೇರೆ, ಇದರಿಂದ ಬನ್ನಿ ಗೈಸ್. ಗೈಸ್ ನೋಡಿ ಮೇಲೆಯಿಂದ ವ್ಯೂ ಎಷ್ಟು ಹೆಂಗಿದೆ ಅಂತ. ಆ ಕಡೆ ನೋಡಿದ್ರೆ ಬೆಂಗಳೂರು ಕಾಣಿಸುತ್ತೆ, ಯಾವ್ದು ಕಾಣಿಸುತ್ತೆ ನನ್ಗಂತೂ ಗೊತ್ತಿಲ್ಲ ಗೈಸ್. ನೀವೇ ನೋಡ್ಕೋಬೇಡಿ, ಸೈಕ್ ಆಗಿದೆ ಗೈಸ್. ಇವತ್ತು ಮೇಲೆ ಫುಲ್ ಟಾಪ್ ಅಲ್ಲಿ ಇದೀನಿ. ಒಂದಿನ ನಾನು ಟಾಪ್ಗೆ ಹೋಗ್ತೀನಿ ಅನ್ನೋದು ಭರವಸೆ ಇದೆ ನನ್ನ ಮೇಲೆ ನನಗೆ. ನೋಡಿ ಗೈಸ್, ಆನೆಕಲ್ಲು ಏನ್ ಚಂದವಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಸಖತ್ತಾಗಿದೆ ಗೈಸ್. ಈ ಕಡೆ ನೋಡಿದ್ರೆ ಈ ಕಡೆ ಚಂದಾಪುರ. ಅದಕ್ಕೆ ಗೈಸ್ ಹೇಳೋದು, ಯಾವತ್ತಿದ್ರು ಟಾಪ್ ಅಲ್ಲಿ ಇದ್ರೆ ಎಲ್ಲ ನೋಡಕ್ ಆಗೋದು ಅಂತ. ಅದಕ್ಕೆ ನಾವು ಒಂದಿನ ಟಾಪ್ ಹೋಗೋಣ ಅಂತ ಇದೀನಿ ಗೈಸ್. ಏನಂತೀರಾ ಗೈಸ್? ಈಗ ಅವನು ಕೆಳಗಡೆಯಿಂದ ಪೈಪ್ ಕೊಡ್ತಾನೆ, ಎಳ್ಕೋಬೇಕು. ಎಲ್ಲ ಪಾರಿವಾಳ ಕೇಗಳೆಲ್ಲ ಕ್ಲೀನ್ ಮಾಡ್ಬೇಕು ಗೈಸ್. ನೋಡಿ ಅಮ್ಮನ್ ಯಾವ ತರ ಗಲೀಜ್ ಮಾಡೈತೆ ಅನ್ನೋದು ಇದು. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಇವೆಲ್ಲ ವಾಶ್ ಮಾಡ್ಬೇಕು ಗೈಸ್. ಅಲ್ಲಿ 2 ಮೊಟ್ಟೆ ಹಾಕಿತ್ತು ಗೈಸ್ ಪಾರಿವಾಳ. ಇಲ್ಲಿ ಈ AC ಪಕ್ಕದಲ್ಲಿ 2 ಮೊಟ್ಟೆ ಹಾಕಿತ್ತು. ಮೊಟ್ಟೆಗೇನು ಕಾಣಿಸ್ತಾ ಇಲ್ಲ, ಪಾರಿವಾಳಗಳು ಕಾಣಿಸ್ತಾ ಇದಾವೆ ಗೈಸ್, ಬಟ್ ಮೊಟ್ಟೆ ಕಾಣಿಸ್ತಾ ಇಲ್ಲ. ಆಗಿ ಬಂದ್ಬಿಟ್ಟಿದಾವೆ ಅನಿಸ್ತಾ ಇದೆ. ಆದ್ರೂ ನೋಡೋಣ, ಮರಿಗಳು ಕಾಣಿಸ್ಬೋದಿತ್ತು, ಕಾಣಿಸ್ತಾ ಇಲ್ಲ. ಈಗ ನಮ್ಮ ಆದರ್ಶ್ಗೆ ಫೋನ್ ಮಾಡಿ ಪೈಪ್ ಕೊಡಕ್ ಕೇಳ್ಬೇಕು. ಗೈಸ್ ಇದೇನ್ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಮಶಾನದ ಹತ್ರ. ಏಕೆ ನೋಡಿ ಗೈಸ್, ಎಲ್ಲಿಂದ ಎಲ್ಲಿಗೆ ಜಾಮ್ ಆಗೈತೆ. ಇಲ್ಲಿ ಬೇಕಾಗಿತ್ತಾ ಇವು ಬ್ಯಾರಿಗೇಡ್ಗಳು ಅಂತ ನಾವು ಕೇಳ್ತಾ ಇರೋದು. ನೋಡಿ ಗೈಸ್, ಸುಮ್ಮನೆ ಮಾಡಕ್ ಕೇಳ್ತಾ ಇಲ್ದಿರ ಹಾಕ್ತಾರೆ ಈ ಬ್ಯಾರಿಗೇಡ್ಗಳು. ಏನು ಯೂಸ್ ಇದೆ ನೋಡಿ, ಎಲ್ಲಿ ತನಕ ಜಾಮ್ ಆಗಿದೆ ಏನು ಅಂತ ಯಾರಿಗಾದ್ರೂ ಗೊತ್ತಾಗುತ್ತಾ? ಬಂದು ಇಲ್ಲಿ ಕ್ಲಿಯರ್ ಮಾಡಲ್ಲ ಗೈಸ್. ಅಲ್ಲಿ ಒಂದು ಲಾರಿ ಸಿಕ್ಕಾಕೊಂಡ್ಬಿಟ್ಟು ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಯಾರು ಬಂದು ಕ್ಲಿಯರ್ ಮಾಡ್ತಾರೆ? ಸುಮ್ಮನೆ ಬ್ಯಾರಿಗೇಡ್ಗಳು ಹಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ಮಾಡ್ತಾರೆ ಕೆಲಸ? ಬಂದು ಅವ್ರ ಕೆಲಸ ಅವರೇ ಬಂದು ಮಾಡಬೇಕಲ್ಲ ಗೈಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನಮಗೆ ಗೊತ್ತಿಲ್ಲ, ಅವನೇ ಹೇಳ್ತಾನೆ. ಎಲ್ಲಿಗೆ ಹೋಗ್ತಾ ಇದೀವ ಗೈಸ್? ಏನು ಅಂದರೆ ನಾಳೆ ಹಬ್ಬ ಗೊತ್ತಲ್ಲ ನಿಮಗೂ, ಅದಕ್ಕೆ ಹೂವು ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸಾಕ್ತಿರ್ಸ ಒಂದು ರಿವರ್ಸ್ ಹಾಕಕ್ಕೆ ಏನು ಕಷ್ಟ ಬೀಳ್ತಾಯಿದೆ ನೋಡಿ ಗೈಸ್. ಇವನು ಸಾಕು. ಬನ್ನಿ ಗೈಸ್ ಹೋಗೋಣ, ಕಮಾನ್ ಲೆಟ್ಸ್ ಗೋ. ಗೈಸ್ ನೋಡಿ, ಇದು ಟ್ರಾಫಿಕ್ ಆಗೋ ಜಾಗನೇ ಅಲ್ಲ ಗೈಸ್. ಬೇಡ ಲೆಫ್ಟ್ ಗಿಲ್ಕೋ. ಇದು ಟ್ರಾಫಿಕ್ ಆಗೋ ಜಾಗನೇ ಅಲ್ಲ. ಆಗ್ಲೇ ನೋಡಿದ್ರಲ್ಲ ನೀವು, ಅಲ್ಲಿ ಸ್ಮಶಾನದ ಹತ್ರ ಆಗಿರೋ ಟ್ರಾಫಿಕ್ಗೆ ಎಲ್ಲ ಊರಲ್ಲಿ ತಿರ್ಕೊಂತ ಇದ್ದಾರೆ ಗೈಸ್.
ನೋಡಿ ಗೈಸ್, ಅಲ್ಲಿ ಬೇಕಾಗೇ ಇರ್ಲಿಲ್ಲ ಗೈಸ್. ಇವು ಬ್ಯಾರಿಗೇಟಿಂಗ್ ಸುಮ್ಮನೆ ಬ್ಯಾರಿಗೇಟಿಂಗ್ ಹಾಕ್ಬಿಟ್ಟು ಈ ತರ ಕೆಲಸ ಕೊಡ್ತಾ ಇದಾರೆ. ನಾಳೆ ಬೇರೆ ಹಬ್ಬ ಇದೆ, ಕೆಲ್ಸಗಳು ಮಾಡ್ಕೊಂಡು ಎಲ್ಲ ಇದಕ್ಕೋಗಿ ಬರ್ತಾ ಇರ್ತಾರೆ ಗೈಸ್. ಇಲ್ಲೇ 1 ಗಂಟೆ 2 ಗಂಟೆ ಆಗ್ಬಿಟ್ರೆ ಏನ್ ಮಾಡೋದು ಹೇಳಿ. ಆಲ್ರೆಡಿ ಅರ್ಧ ಗಂಟೆ ಆಗಿದೆ ಗೈಸ್. ಊರ್ ಒಳಗಡೆ ನಿಲ್ತ್ಕೊಂಡಿದೀವಿ ನಾವು ಅರ್ಧ ಗಂಟೆ, ಅಲ್ಲೊಂದು ಅರ್ಧ ಗಂಟೆ ಮೇಲೆ 1 ಅವರೇ ನಿಂತ್ಕೊಂಡಿದೀವಿ ಗೈಸ್ ಸ್ಮಶಾನದ ಹತ್ರ. ಏನೋ ಪೊಲೀಸವರು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಬ್ಯಾರಿಗೇಟ್ಗಳು. ಅದ್ ಬಂದ್ ಕೆಲಸ ಯಾರು ಮಾಡ್ತಾರೆ? ಟ್ರಾಫಿಕ್ ಯಾರು ಕ್ಲಿಯರ್ ಮಾಡ್ತಾರೆ ಹೇಳಿ ಗೈಸ್ ನೀವು? ಯಾರಾದ್ರೂ ನೋಡ್ತಾ ಇದ್ರೆ ಆನೇಕಲ್ ತಾಲೂಕಿನ ಅಧಿಕಾರಿಗಳು ಇದ್ರಿಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಬೇಗ. ದೊಡ್ಡಗಡೆಗೆ ಹೋಗಿ ಹೂವೆಲ್ಲ ಎತ್ಕೊಂಡ್ ಬಂದಾಯ್ತು. ಇನ್ನ ಹೋಗಿ ಲಕ್ಷ್ಮಿನ ಇಸ್ಕೊಂಡ್ ಬರ್ಬೇಕು ಗೈಸ್. ರೆಡಿ ಮಾಡಿಸ್ತಾ ಇದೀವಿ. ಹೋಗಿ ಇಸ್ಕೊಂಡ್ ಬರ್ಬೇಕು. ಮತ್ತೆ ಇನ್ನೊಂದ್ ಕಡೆ ಹೋಗ್ಬೇಕು. ಏನ್ ಎತ್ಕೊಂಡ್ ಬರ್ಬೇಕು? ಅಲ್ಲಿ ಹೂವನ್ನ ಎತ್ಕೊಂಡ್ ಬರಕ್ ಹೋಗ್ಬೇಕು ಗೈಸ್. ಲಕ್ಷ್ಮಿ ಹಬ್ಬ ಫುಲ್ ಜೋರು. ಬಟ್ ಲಕ್ಷ್ಮಿನೇ ಇನ್ನ ಕಂಡ್ಬಿಡ್ತಾ ಇಲ್ಲ ಅದೊಂದ್ ಕಡೆ. ಲಕ್ಷ್ಮಿ ಹಬ್ಬ ಏನೋ ಅಂತೂ ಫುಲ್ ಜೋರಾಗಿ ಮಾಡ್ತಾ ಇದೀವಿ. ಬಟ್ ಲಕ್ಷ್ಮಿನೇ ಇನ್ನ ಸರಿಯಾಗಿ ಕಂಡ್ಬಿಡ್ತಾ ಇಲ್ಲ ನಮ್ ಕಡೆ. ಬೇಗ ಬಿಟ್ಟರೆ ಹೆಂಗೆ ಏನಾದ್ರು ಮಾಡ್ಬೋದು ಗೈಸ್ ದೊಡ್ಡದಾಗಿ. ಏನಂತ ಆದರ್ಶ್? ಬನ್ನಿ ಗೈಸ್, ಇವು ಮನೇಲಿ ಇಟ್ಬಿಟ್ಟು ಮತ್ತೆ ಹೋಗೋಣ ಹಿರಿಗೆರೆಗೆ. ಗೈಸ್ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಕಾಡಿಗೆ ಬಂದಿದ್ದೀವಿ ಗೈಸ್. ಏನು ಕಾಣಿಸ್ತಾ ಇಲ್ಲ, ಬ್ಯಾಟ್ರಿ ಬೇರೆ ಇಲ್ಲ ಗೈಸ್. ಅಂತೀರಾ ನೋಡಿ, ಬ್ಯಾಟ್ರಿ ಬೇರೆ ಇಲ್ಲ. ಬ್ಯಾಟ್ರಿ ಇದೆ ಗೈಸ್, ಈಗಾಗತ್ತೆ. ಕತ್ಲೆ ಇದು, ಕಾಡೇನಲ್ಲ ಗೈಸ್, ಇದು ನಮ್ಮ ತೋಟನೇ. ಬಟ್ ಇಲ್ಲಿ ಸದ್ಯಕ್ಕೆ ಇದು ಬಳೆಲೆ ಕಟ್ ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ಬಂದಿದ್ದೀನಿ ಗೈಸ್. ಇಷ್ಟೊತ್ತಿನಲ್ಲಿ ಎಷ್ಟು ಗೊತ್ತಿಲ್ಲ ಟೈಮು. ಬನ್ನಿ ಗೈಸ್, ಇಲ್ಲೇ ಇದೆ, ಕಟ್ ಮಾಡ್ಕೊಂಡು ಹೋಗೋಣ. ನೋಡಿ ಗೈಸ್, ಲಕ್ಷ್ಮಿ ನಮ್ಮ ಕಡೆ ಕಂಡುಬಿಡ್ಬೇಕು ಅಂತ ರಾತ್ರಿ 11:30 ಆದ್ರೂ ಇನ್ನ ತೊಳಿತಾನೆ ಇದ್ದೀವಿ ಮನೆ. ನಾವು ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೇನೆ. ಆದಷ್ಟು ತೊಳೆದು ನಾವು ಸೇಬೇಕಾಗಿ ತಿನ್ಕೊಂಡು ಹೆಂಗಾಗಿದೆ. ಏನು ಹೇಳಕ್ ಬಂದ? ಎಂತ ಚಿಂಟು? ಹಾಂ, ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು ಈಗ. 4 ಗಂಟೆಗೆ ಇದ್ದೀವಿ. ಅಪ್ಪ ಕೆಳಗಡೆಯಿಂದ ನೋಡ್ತಾನೆ. ಗೈಸ್ 4 ಗಂಟೆಗೆ ಹೋಗ್ಬೇಕಾಗಿರೋರು 6 ಗಂಟೆಗೆ ಹೋಗ್ತಾ ಇದೀವಿ ಗೈಸ್. ಭಯ ಭಕ್ತಿ ಇಲ್ಲ ನಮ್ಗೆ. ನೋಡಿ ಇವನೇ ಬೆಳೆಸಿಲ್ಲ ಗೈಸ್ ಬೇಗ. ಈಗ ಸದ್ಯಕ್ಕೆ 6 ಗಂಟೆ ಆಗ್ಬಿಟ್ಟಿದೆ, ಟೈಮು ಲೇಟ್ ಆಗ್ಬಿಟ್ಟಿದೆ ಗೈಸ್. ಅದಕ್ಕೆ ಬೊಮ್ಸಂದ್ರ ಬಂದು ಮೆಟ್ರೋ ಅಲ್ಲೇ ಹೋಗ್ಬಿಡ್ತಾ ಇದೀವಿ ಗೈಸ್ ಮಾರ್ಕೆಟ್ಗೆ. ಲೆಟ್ಸ್ ಗೋ. ಇಲ್ಲ ಗೈಸ್, ನೀವಿಲ್ಲ, ಇದೇನು ಓಡ್ತಾನೆ ಇಲ್ಲ ಗೈಸ್, ಓಡ್ತಾನೆ ಇಲ್ಲ, ನಾವೇ ಓಡ್ತಾ ಇದೀವಿ ಅದ್ರ ಮೇಲೆ. ಅದು ಗೈಸ್, ಲೆಟ್ಸ್ ಗೋ ಗೈಸ್. ಫೈನಲಿ ಮಾರ್ಕೆಟ್ ರೀಚ್ ಆಗಿದೀವಿ. ಜ್ಯೂಸ್ ಎಲ್ಲ ಹಂಗೆ ಕ್ಲೀನ್ ಮಾಡ್ಕೊಟ್ಟು ಸೇಲ್ ಮಾಡೋದು ಸೆಕೆಂಡ್ಗೆ, ಆಯ್ತಾ? ಬನ್ನಿ ಗೈಸ್. ಕಾಫಿ ಕುಡಿಯೋಣ ಅನ್ಕೊಂಡ್ರೆ ಕಾಫಿನೂ ಬೇಡ, ಶೂ ತಗೋಬೇಕು. ಲೇಟ್ ಆಗ್ಬಿಟ್ಟಿದೆ ಗೈಸ್. ಏನ್ ಮಾಡೋಣ, ಹೆಂಗಿರತ್ತೆ ಇನ್ನ ಅಂತ ಏನೋ ಗೊತ್ತಿಲ್ಲ ಗೈಸ್. ಮಾರ್ಕೆಟ್ ಇನ್ನ ಹೋಗ್ತಾ ಇದೀವಿ ನೋಡ್ಕೊಂಡು. ಬಂತು ಗೈಸ್, ಮಾರ್ಕೆಟ್ ಬಂತು. ಹೆಂಗಿರತ್ತೆ ಏನು ಅಂತ ನೋಡೋಣ ಬನ್ನಿ ಗೈಸ್. ಇವಾಗಿರೋದು ನಮ್ಗೆ ಒಳ್ಳೆ ಟಾಸ್ಕ್, ಒಳಗಡೆ ನಡ್ಕೊಂಡು ಹೋಗೋದು. ಇದು ಒಳ್ಳೆ ಟಾಸ್ಕ್. ಹಿಂಗಡಿಯೋ, ಹಿಂಗೆ ಬರ್ತೀಯಾ? ಇಲ್ಲ 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 ಇಲ್ಲ, ಆ ಕಡೆ ಇದೆ ಗೈಸ್. ನೋಡಿ ನೋಡಿ ಮಾರ್ಕೆಟ್ ನೋಡಿ.
ಯಾವ ತರ ಇದೆ ಅಂತ. ಕಡಿಮೆ ಆಗ್ಬಿಟ್ಟಿದ್ದಾರೆ ಗೈಸ್, ನಿನ್ನೆಗೂ ಇವತ್ತಿಗೂ ಜನ ಫುಲ್ ಕಡಿಮೆ ಆಗ್ಬಿಟ್ಟಿದ್ದಾರೆ. ಚಲ್ 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 ಅವ 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 ಫುಲ್ ಕಡಿಮೆ ಆಗ್ಬಿಟ್ಟಿದ್ದಾರೆ ಗೈಸ್ ಜನ. ಕಡಿಮೆನಾ? ಹಾ, ನೆನ್ನೆ ಮೊನ್ನೆ ಹೆಂಗಿದ್ದು ಹಬ್ಬ, ಅದು ಹಬ್ಬ ವೈಬು. ಇವಾಗೂ ಇಷ್ಟು ಜನ ಇದಾರೆ, ಅದು ಇವತ್ತೇ ಗೈಸ್ ಹಬ್ಬ. ಇವಾಗೂ ಇನ್ನ ಇಷ್ಟು ಜನ ಇದಾರೆ, ಏನ್ ಮಾಡೋಣ ಹೇಳಿ ಆ ಕಡೆ ಗೈಸ್. ಹೂವ ಎಲ್ಲ ತಗೊಂಡು ಹೋಗ್ತಾ ಇದೀವಿ ನೋಡಿ. 13,000 ರೂಪಾಯಿ ಹೂವ, ಇಷ್ಟೇ 13,500 ಹೂವ. ಕ್ರೇಜಿ ಗೈಸ್. ಕೈ ನೋಯ್ತಾ ಇದೆ ಅಂತ ನೋಡಿ. ಇನ್ನೇನ್ ಸ್ವಲ್ಪ ದೂರ ಅಷ್ಟೇ, ಹೋಗ್ಬಿಡ್ತೀವಿ ಮನೆಗಲ್ಲ ಗೈಸ್, ಮೆಟ್ರೋಗೆ. ಮನೆಗೆ ಇನ್ನ ಬೇಜಾನ್ ದೂರ ಹೋಗ್ಬೇಕು. ಕೈಕ್ ಆಗ್ಬಿಟ್ಟಿದೀನಿ ನಾನಂತೂ ಆ ರೇಟ್ಗಳು ನೋಡ್ಬಿಟ್ಟು. ಕಳ್ದೋಗಿದ್ದೀನಿ ನೆನ್ನೆಗೂ ಇವತ್ತಿಗೂ. ಕ್ರೇಜಿ ಗೈಸ್. ಆಫ್ ಗೈಸ್, ಆಫ್ ಬೇಜಾನ್ ಡಿಫ್ರೆನ್ಸ್ ಇದೆ ಗೈಸ್ ನಿನ್ನೆಗೂ ಇವತ್ತಿಗೂ. ಅದಕ್ಕೆ ಗೈಸ್ ಹಬ್ಬದ ದಿನನೇ ಶಾಪಿಂಗ್ ಮಾಡ್ಬೇಕು. ಇನ್ನ ಸ್ವಲ್ಪ ಬೇಗ ಎದ್ದು ಬರ್ಬೇಕಿತ್ತು ಗೈಸ್, ಇನ್ನ ಸ್ವಲ್ಪ ಬೇಗ ಎದ್ಬೇಕಿತ್ತು. ಬಟ್ ಬಂದಿದ್ರು ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಗೈಸ್. ಯಾಕೆಂದ್ರೆ ಈ ಟೈಮಲ್ಲಿ ತಗೊಂಡ್ರೇನೆ ಹೂವ ಕಡಿಮೆ ಬೀಳೋದು ನಮ್ಗೆ. ಏನಂತೀರಾ? ನಮ್ಮೋನ್ ಇನ್ನ ಬಾಧ ಬೀಳ್ತಾನೆ ಇದ್ದಾನೆ, ಎತ್ಕೊಳಕ್ ಆಗದೆ. ಕಮಲ ನಯನೆ